ಪಶ್ಚಿಮ ಘಟ್ಟ ಹಾಗೂ ಆಗುಂಬೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕರಾವಳಿ ಭಾಗದ ಜೀವ ನದಿಗಳೆಲ್ಲ ರೌದ್ರ ರೂಪವನ್ನ ತಾಳಿದೆ. ರುದ್ರ ತಾಂಡವ ಆಡ್ತಾ ಇದೆ. ಜನವಸತಿ ಪ್ರದೇಶದ ನಡುವೆ ನದಿಯ ನೀರು ಹೇಗೆ ಆವರಿಸಿದೆ ಗೊತ್ತಾ? ಸ್ವರ್ಣ, ಸೀತಾ, ಸೌಪರ್ಣಿಕ, ವಾರಾಹಿ, ಪಾಪನಾಶಿನಿ ಇವೆಲ್ಲವೂ ಕೂಡ ನೆರೆಯನ್ನ ಸೃಷ್ಟಿ ಮಾಡೋ ಸಾಮರ್ಥ್ಯ ಇರುವ ನದಿಗಳು. ಸೊ ಆಗುಂಬೆ ಭಾಗದಲ್ಲೂ ಕೂಡ ಈಗ ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಬೈಂದೂರು ಒಂದು ದಟ್ಟ ಕಾಡಿನ ಪ್ರದೇಶ ಕೂಡ ಹೌದು, ಮತ್ತು ಕೊಲ್ಲೂರು, ಮಾರಣಕಟ್ಟೆ ಅನ್ನುವಂತಹ ಫೇಮಸ್ ದೇವಸ್ಥಾನಗಳಿರುವಂತಹ ಜಾಗ ಕೂಡ ಹೌದು. ಇಲ್ಲಿ ಕಿರಿದಾದಂತಹ ಅಣೆಕಟ್ಟೆಗಳೂ ಇದ್ದಾವೆ. ಪ್ರತಿ ವರ್ಷ ಬೈಂದೂರು ಇದೇ ಸ್ಥಿತಿಯನ್ನು ನೋಡುತ್ತೆ. ಬೈಂದೂರಲ್ಲಿ ಪ್ರವಾಹದ ಸನ್ನಿವೇಶ ಹೇಗೆ ಸೃಷ್ಟಿಯಾಗಿದೆ ಅನ್ನೋದು ಡ್ರೋನ್ ಕ್ಯಾಮೆರಾದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಜೀವ ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ. ಈ ಭಾಗದಲ್ಲಿ ಸೀತೆ, ಸೌಪರ್ಣಿಕ ನದಿ ಅಬ್ಬರಿಸ್ತಾ ಇದೆ. ಮತ್ತು ಪ್ರತಿ ವರ್ಷ ಕೂಡ ಬೈಂದೂರಿದ್ದು ಇದೇ ಪರಿಸ್ಥಿತಿ. ಹೇಳಿ ಬೈಂದೂರು ಅಂತ ಹೇಳಿದ್ರೆ ಗ್ರಾಮಗಳನ್ನು ಹೊಂದಿರುವಂತಹ ಪ್ರದೇಶ ಕೂಡ ಹೌದು. ನಡುಗಡ್ಡೆಯಾದಂತಹ ಪರಿಸ್ಥಿತಿ. ಅಲ್ಲಿ ಎಷ್ಟೋ ತಿಂಗಳುಗಟ್ಟಲೆ ಅಲ್ಲಿ ವಿದ್ಯುತ್ ವ್ಯತ್ಯಯ ಆಗೋದನ್ನು ನೋಡಿರ್ತೀವಿ. ನೆರವನ್ನ ಬಯಸಿ ಆಶ್ರಯ ಕೇಂದ್ರಗಳಿಗೆ, ಕಾಳಜಿ ಕೇಂದ್ರಗಳ ಜನ ಹೋಗೋದನ್ನು ನೋಡ್ತಾ ಇದೀವಿ. ಯಾಕೆ ಅಂದ್ರೆ ಈ ರೀತಿ ಪರಿಸ್ಥಿತಿ ಇದೆ. ತೋಟ, ಜಮೀನು, ಹೊಲ, ಗದ್ದೆ ಎಲ್ಲವೂ ಕೂಡ ನೆರೆಯ ನೀರಿನಿಂದ ಆವೃತ್ತ ಆಗಿದೆ. ರಸ್ತೆ ಯಾವುದು ಅಥವಾ ಆ ಗದ್ದೆಗೆ ಹೋಗುವಂತಹ ಮಾರ್ಗ, ಜಮೀನಿಗೆ ಹೋಗುವಂತಹ ಮಾರ್ಗ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ದೇವಸ್ಥಾನದ ಪ್ರಾಂಗಣದ ಒಳಭಾಗದಲ್ಲೂ ಕೂಡ ನೀರಿದೆ.